ನೌಕರರ ಬಾಂಧವರಿಗೂ ತಾಲೂಕಿನ ಜನತೆಗೆ 2026ರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕಾಗೋಡು ತಾಲೂಕು ಸರ್ಕಾರಿ ನೌಕರ ಸಂಘದ ಹೊಸ ವರ್ಷದ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಮಾಡಲು ಬಂದಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಸಚಿವರಾದ ವೆಂಕಟಪ್ಪನವರ ಸಾಹೇಬರೇ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಬರಬೇಕಾಯಿತು, ಅವರು ಬರೋಕ್ಕಾಗಲಿಲ್ಲ. ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ವೈ ರವಿರವರೇ ಹಾಗೂ ಈವರವರಾದ ಮಧುಸೂದನ್ ರವರೇ ಮತ್ತು ನಿವೃತ್ತ ನೌಕರ ಅಧ್ಯಕ್ಷರಾದ ಮೈಲಾಪುರವರೇ ಹಾಗೂ ಇಲಾಖೆಯ ಎಲ್ಲ ತಾಲೂಕಿನ ಅಧಿಕಾರಿಗಳು ಮತ್ತು ನೌಕರ ಸಂಘದ ಪದಾಧಿಕಾರಿ ಬಾಂಧವರ ಬಗ್ಗೆ, ನಮ್ಮ ಸಂಘದ ಬಗ್ಗೆ, ಏಳಿಗೆಯ ಬಗ್ಗೆ ಅಪಾರ ಅಭಿಮಾನ ಬಿಟ್ಟುಕೊಂಡಿರುವ ತುಮ್ಮಲ ಅಧ್ಯಕ್ಷರು, ಡಿಸಿ ಬ್ಯಾಂಕ್ ನಿರ್ದೇಶಕರು, ಅಭಿವೃದ್ಧಿ ಅಧಿಕಾರರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಉತ್ಸಾಹಿಗಳು, ಶಾಸಕರಾದ ಶ್ರೀ ಎಚ್ ಪಿ ವೆಂಕಟೇಶ್ ಅವರ ಸಹಕಾರವನ್ನು ನಾವೆಂದಿಗೂ ಕೂಡ ಮರೆಯಲಾಗದ ಸಂಗತಿ. ಅವರಿಗೆ ನಾವು ಚಿರಋಣಿಯಾಗಿದ್ದೇವೆ. ಕಾಗೋಡದಲ್ಲಿ ನೌಕರರ ಸಮ್ಮೇಳನ ಪದಗ್ರಹಣ ಕಾರ್ಯಕ್ರಮ ಐತಿಹಾಸಿಕವಾದದ್ದ ಸಮ್ಮೇಳನವಾಗಿದ್ದು, ರಾಜ್ಯಾಧ್ಯಕ್ಷರು ಷಡಕ್ಷರವರು ಕೇಂದ್ರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ರಾಜ್ಯಾಧ್ಯಕ್ಷರಿಗೆ, ತಾಲೂಕಿನ ಸಮಸ್ತ ನೌಕರರಿಗೆ ಮತ್ತು ನಮ್ಮ ಸಂಘದ ಸದಸ್ಯರಿಗೆ ನಾವು ಚಿರಋಣಿಯಾಗಿರುತ್ತೇವೆ. ಹಾಗೆಯೇ ಸಂಘದ ಕಚೇರಿಗೆ ಪೀಠಗಳನ್ನು ದಾನವಾಗಿ ನೀಡಿದ ಸಮಾಜ ಸೇವಕರಾದ ಬಸ್ತಿನೇನಿ ನಾಗೇಂದ್ರ ಅವರು, ನಾನಿ ಅವರು ಈ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕರ್ನಾಟಕದಲ್ಲಿ ಪ್ರತಿ ವರ್ಷಕ್ಕೆ 2 ಜಾಗದಲ್ಲಿ ಅಂದರೆ 2 ತಾಲೂಕಲ್ಲಿ ಮಾತ್ರ ಗಡಿನಾಡು ಸಮ್ಮೇಳನ ನಡೆಸುತ್ತಾರೆ. ಅದರಂತೆ ನಾವು ಕೂಡ ಈ ವರ್ಷದಲ್ಲಿ ನಮ್ಮ ತಾಲೂಕಿನ ಪರವಾಗಿ ನಮ್ಮ ತಾಲೂಕಲ್ಲಿ ಕೂಡ ಗಡಿನಾಡು ಉತ್ಸವ ಮಾಡಿಕೊಡ್ಬೇಕಂತೇಳಿ ನಮ್ಮ ಅಧ್ಯಕ್ಷರಲ್ಲಿ ಷಡಾಕ್ಷರಿ ಸಾಹೇಬರಿಗೆ ಮನವಿ ಮಾಡಿದ್ದೇವೆ. ಈ ಸರಿ ನಮಗೂ ಕೂಡ ಕೊಡ್ತೀವಿ ಅಂತ ಅವರು ಹಾಮಿ ಕೊಟ್ಟಿದ್ದಾರೆ. ಹಾಗಾಗಿ ಕಾಗೋಡು ತಾಲೂಕಿನ ಗಡಿಭಾಗದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲು ಒಪ್ಪಿಗೆ ಕೇಳಿದ್ದು ರಾಜ್ಯಕ್ಕೆ ಸಮ್ಮತಿಸುತ್ತಿದ್ದಾರೆ. ಅದಕ್ಕೆ ಸಹಕಾರ ನೀಡಬೇಕೆಂದು ಶಾಸಕರಲ್ಲಿ ಹಾಗೂ ಮಾಜಿ ಸಚಿವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಸಂಘದ ಸಾಂಸ್ಕೃತಿಕ ಕಲೆ, ಸಾಹಿತ್ಯ, ಪ್ರತಿಭಾ ಪುರಸ್ಕಾರ, ಸಭೆ ಸಮಾರಂಭ ನಡೆಸಲು ಸಂಘದ ಕಚೇರಿ ಹಳೆಯದಾಗಿದ್ದು, ಚಿಕ್ಕದಾಗಿದ್ದು, ಹೊಸ ಕಟ್ಟಡ ಕಟ್ಟಲು ನಿವೇಶನ ಅಗತ್ಯವಿದ್ದು, ಶಾಸಕರು, ಮಾಜಿ ಸಚಿವರು ಹಾಗೂ ತಾಲೂಕು ತಹಸೀಲ್ದಾರ್ ಅವರು ಒಂದು ನಿವೇಶನ ಅಥವಾ ಜಮೀನನ್ನು ಕೊಡಿಸಿಕೊಡಬೇಕೆಂದು ಎಲ್ಲ ನೌಕರರ ಪರವಾಗಿ ಪ್ರಾರ್ಥಿಸುತ್ತೇವೆ. ತಾಲೂಕಿನ ಎಲ್ಲ ಇಲಾಖೆಗಳಲ್ಲಿ ನೌಕರರ ಕೊರತೆ ಇದೆ. ನೌಕರರ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರ ಸೇವೆ ಮಾಡಲು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಶ್ರಮ ಪಡುತ್ತೇವೆ ಎಂದು ಭರವಸೆ ಕೊಡುತ್ತೇವೆ. ಹಾಗೂ ನಮ್ಮ ಸಭಾಂಗಣ ತುಂಬ ಚಿಕ್ಕದಾಗಿದೆ. ನಮ್ಮ ಮಾಜಿ ಸಚಿವರಲ್ಲಿ ನನ್ನ ಒಂದು ಮನವಿ, ಮತ್ತೆ ಮುಂದಿನ ಅನುದಾನದಲ್ಲಿ ಸಭಾಂಗಣ ಒಂದು ಸ್ವಲ್ಪ ಹೆಚ್ಚಿನದಾಗಿ ಮಾಡಿಕೊಡೋದಕ್ಕೆ ಒಂದು ಸ್ವಲ್ಪ ಅನುದಾನ ಹಾಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಮ್ಮ ಮನವಿ ಮಾಡ್ತಾ ಸ್ವಲ್ಪ ಸಭಾಂಗಣ ಕೂಡ ಮಾಡ್ಕೊಳ್ತೀವಿ. ಹಾಗೆ 1 ಲಕ್ಷ ಅನುದಾನ ಹಾಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ತೀವಿ. ಪಾವಗಡ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಇಂದು ಆಯೋಜಿಸಿದ್ದ ಸರ್ಕಾರಿ ನೌಕರರ ಸಂಘದ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಕಾರ್ಯಕ್ರಮವನ್ನು ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಕ್ಯಾಲೆಂಡರ್ ಮತ್ತು ಡೈರಿಯನ್ನು ಬಿಡುಗಡೆ ಮಾಡಿದರು. ನಂತರ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ, ಅಧಿಕಾರವು ಯಾರಿಗೂ ಶಾಶ್ವತವಲ್ಲ. ಅಧಿಕಾರದಲ್ಲಿದ್ದಾಗ ಪ್ರಾಮಾಣಿಕವಾಗಿ ಜನತೆ ಸೇವೆ ಮಾಡಿಕೊಂಡು ಆತ್ಮಶುದ್ಧಿಯಿಂದ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋದರೆ ಅದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ. ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ಜನರ ಕಷ್ಟ ನೋವುಗಳನ್ನು ಹೊರತು ಸ್ಪಂದಿಸಿ ಬಂದಂತಹ ಜನತೆಯ ಕೆಲಸ ಕಾರ್ಯಗಳನ್ನು ಕಾಯಿಸದೆ ಅವರ ಕೆಲಸಗಳನ್ನು ಮಾಡಿಕೊಡುವುದರಿಂದ ನಾವು ಯಾವ ದೇವರ ಬಳಿ ಹೋಗಿ ಬೇಡುವ ಮಾತೇ ಇರುವುದಿಲ್ಲ ಎಂದರು. ಹಾಗಾಗಿ ಸರ್ಕಾರಿ ನೌಕರರು ತಮ್ಮ ಸಂಘದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗೂಡಿ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನದಾಗಿ ಪ್ರಾಮಾಣಿಕತೆಯಿಂದ ಆತ್ಮಶುದ್ಧವಾಗಿ ಕೆಲಸ ಮಾಡಿದರೆ ತಮ್ಮ ಹಿಂದುಳಿದ ತಾಲೂಕು ಎಂಬ ಅಣೆಪಟ್ಟಿ ಕಳಚಿ ಹೋಗುತ್ತದೆ. ಆದ್ದರಿಂದ ಸರ್ಕಾರಿ ಅಧಿಕಾರಿಗಳು ಯಾವುದೇ ಕೆಲಸವಾಗಲಿ ವಿಳಂಬ ಮಾಡದೆ ಕೆಲಸ ಕಾರ್ಯಗಳನ್ನು ನಿಷ್ಕಲ್ಮಶವಾಗಿ ಮಾಡಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸರ್ಕಾರಿ ನೌಕರರ ಸಂಘದ ವತಿಯಿಂದ ನೌಕರರ ಸಂಘದ ಅಧ್ಯಕ್ಷರಾದ ಎಚ್ ವಿ ರವಿ ಸಂಘಕ್ಕೆ ಒಂದು ನಿವೇಶನ ಮತ್ತು ಕಟ್ಟಡವನ್ನು ಕಲ್ಪಿಸಿಕೊಡಲು ಮಾಜಿ ಸಚಿವರುಗಳ ಬಳಿ ತಮ್ಮ ಅಹವಾಲನ್ನು ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನಿರ್ದೇಶಕರುಗಳು ಮಾಜಿ ಸಚಿವರಲ್ಲಿ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ವೈ ರವಿ, ಇಒ ಮಧುಸೂದನ್, ಶೇಖರ್ ಬಾಬು, ಗಂಗಾಧರ್, ಮಾರುತೇಶ್, ರಾಕೇಶ್, ರಾಜಣ್ಣ, ಬಿಆರ್ ನಾಗರಾಜು, ಗಂಗಾಧರ್, ರಾಮಾಂಜನೇಯ, ಕೆ ಎಚ್ ಪಿ ಕಿರಣ್ ಕುಮಾರ್, ಕೆವಿ ನಾರಾಯಣ್, ರಾಜಗೋಪಾಲ್ ಇನ್ನೂ ನೌಕರ ಸಂಘದವರು ಭಾಗವಹಿಸಿದ್ದರು. ವರದಿ ಮಾರುತಿ, ಎಂಎಸ್ ಮೀಡಿಯಾ.